ಸಾವಿರಗಳ ಮುನ್ನಡೆ. ಶಿವಮೊಗ್ಗದಲ್ಲಿ ರಾಘವೇಂದ್ರ 74,000. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್ ಹಾವು ಎಣೆಯಾಟ. ಆಶ್ಚರ್ಯ ಅನಿಸ್ತಾ ಇರೋದು ಕಾಗೇರಿ ಹೆಗ್ಡೆ ಸಿಗ್ತಾರೆ. ಕಾಗೇರಿ ಹೆಗ್ಡೆ ಸ್ವಲ್ಪ ಮಟ್ಟಿಗೆ ಇಂಡಿಯ ಅದು ಮತ್ತೊಮ್ಮೆ ಎಲ್ಲಿ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಬಹಳ ಚರ್ಚೆ ಇತ್ತು. ಶಿವಮೊಗ್ಗ ಇಂಡಿಯ ಕನ್ಸರ್ವೇಷನ್ ಕಾಂಗ್ರೆಸ್ ಕರಾವಳಿಯಲ್ಲಿ ಮೋದಿ ವಿಶೇಷ ಹಿಂದುತ್ವ ಮೋದಿ ವಿಶೇಷ ಮಂಜುನಾಥ ಮಲ್ಲಿನ ಮತ್ತೆ 5,000 ಮತಗಳ ಅಂತರದಿಂದ ಕಲಬುರಗಿ ಮೈಸೂರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಿಂಗಲ್ ಡಿಜಿಟ್ಗೆ ಕುಸಿಯುವ ಸಾಧ್ಯತೆಗಳಿವೆ. ಬಿಜೆಪಿ ಸಿಂಗಲ್ ಡಿಜಿಟ್ಗೆ ಕುಸಿಯಬಹುದು ಪಶ್ಚಿಮ ಬಂಗಾಳದಲ್ಲಿ. ತೃಣಮೂಲ ಕಾಂಗ್ರೆಸ್ 28, ಬಿಜೆಪಿ 13. ಟ್ರೆಂಡ್ ನೋಡ್ತಾ ಇದ್ರೆ 13 ಇನ್ನೂ ಕಡಿಮೆ ಆಗುವ ಸಾಧ್ಯತೆ ಇದೆ. ಉತ್ತರ ಪ್ರದೇಶ ಎನ್ಡಿಎ 41, ಎನ್ಡಿಎ 38. ಸತತ 2ನೇ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಎಕ್ಸಿಟ್ ಪೋಲ್ಸ್ಗಳು ರಿವರ್ಸ್ ಆಗ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಕೆಲ ಎಕ್ಸಿಟ್ ಪೋಲ್ಸ್ಗಳು ಹೇಳಿದ್ದು ಬಿಜೆಪಿಯಲ್ಲಿ ಅಧಿಕಾರ ಹಿಡಿಯುತ್ತೆ ಅಂತ. ಮಮತಾ ಬ್ಯಾನರ್ಜಿ ಕನ್ಸಾಲಿಡೇಟ್ ಮಾಡಿ ಬಿಜೆಪಿ 77 ಪಡೆದುಕೊಂಡಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿಯ 18ಕ್ಕೆ ಹೋಲಿಸಿದ್ರೆ -5 ವೆಸ್ಟ್ ಬೆಂಗಾಲ್ ಬಿಜೆಪಿಗೆ. ಮಧ್ಯಪ್ರದೇಶ ಬಿಜೆಪಿಯ ನಿರೀಕ್ಷೆ ಈಡೇರಿದಂತೆ ಕಾಣ್ತಾ ಇದೆ. ಕಳೆದ ಸಲ 28 ಇದ್ರು, ಈ ಸಲ 29 ಆಗಿದೆ. ಮಧ್ಯಪ್ರದೇಶ್, ಗುಜರಾತ್, ಕರ್ನಾಟಕ ಇದೇ ರೀತಿ ಮುಂದುವರೆದ್ರೆ ಸ್ವಲ್ಪ ಬಿಜೆಪಿಗೆ ಚೇತರಿಕೆಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯಗಳು. ತಮಿಳುನಾಡು 37 INDIA, 1 NDA, 1 AIADMK. ತಮಿಳುನಾಡಿನ ಯಾವ ಕ್ಷೇತ್ರದಲ್ಲಿ NDA ಮುಂದಿದೆ ಅಂತಕ್ಕಂಥದ್ದು ಮುಖ್ಯ. ಕೇರಳ 2 ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ತಮಿಳುನಾಡು